ಒಂದು ಈವೆಂಟ್ನ ನೀವು 2 ರೀತಿಯಲ್ಲಿ ನೋಡ್ಬೋದು. ಹೇಗೆ ಅಂತ ಕೇಳ್ತಿದ್ದೀರಾ? ಒಂದು ಕ್ಯಾಂಡಿಡ್ ಆಗಿ ನೋಡ್ಬೋದು, ಇನ್ನೊಂದು ಟ್ರೆಡಿಷ್ನಲ್ ಆಗಿ ನೋಡ್ಬೋದು. ಅದು ನಮ್ಮ ಫೋಟೋಗ್ರಾಫರ್ ಕೈಯಲ್ಲಿ ಮಾತ್ರ ನೋಡೋಕ್ಕಾಗೋದು. ನಾವು ನಿಮಗೆ ತೋರಿಸ್ತೀವಿ ಅದು ಯಾವ ಥರ ಕ್ಯಾಂಡಿಡ್ ಆಗಿ ನೋಡ್ಬೋದು ಮತ್ತು ಟ್ರೆಡಿಷ್ನಲ್ ಆಗಿ ನೋಡ್ಬೋದು ಅಂತ. ಇದ್ರಲ್ಲಿ ನೀವು ಅರ್ಥ ಮಾಡ್ಕೊಬೇಕಾದ್ರೆ ಏನಂದರೆ, ನಿಮ್ಗೆ ಏನು ಬೇಕು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆಯಾ ಮೈಂಡಲ್ಲಿ, ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಒಬ್ಬೊಬ್ಬರಿಗೆ ಕ್ಯಾಂಡಿಡ್ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಟ್ರೆಡಿಷ್ನಲ್ ಇಷ್ಟ ಆಗುತ್ತೆ. ಮೋಸ್ಟ್ ಆಫ್ ಆಲ್ ಹಿಂಗಾಗುತ್ತೆ ಅಂದರೆ, ಈಗ ಸೊ ಎಬೋವ್ 45 to 50 ಏಜ್ ಇರೋವಂಥವ್ರು ಟ್ರೆಡಿಷ್ನಲ್ ಇಷ್ಟಪಡ್ತಾರೆ ಆ್ಯಕ್ಚುಲಿ. ಎಲ್ಲಿ ಲೈಕ್ ಮಂಗಳಾರತಿ ಮಾಡಬೇಕಾದ್ರೆ, ಇಲ್ಲ ಏನೋ ಒಂದು ಕಾರ್ಯ ಮಾಡಬೇಕಾದ್ರೆ ಮುಂದೆ ನೋಡಿ ಅಂತೇಳಿ ಕ್ಯಾಮ್ರಾ ಕಡೆ ಫೇಸಿಂಗ್ ಮಾಡಿಸಿ ಫೋಟೋ ತೆಗೆಯೋದು ಇಷ್ಟ ಆಗುತ್ತೆ. ಇನ್ನೊಂದಷ್ಟು ಜನಕ್ಕೆ ಹೇಗೆ ಅಂದರೆ, ಡಿಸ್ಟರ್ಬ್ ಮಾಡಬಾರ್ದು. ಏನೋ ಒಂದು ಟ್ರೆಡಿಷ್ನಲ್ ಮಾಡ್ತಾ ಇರ್ತಾರೋ, ಇಲ್ಲಾಂದರೆ ಏನೋ ಒಂದು ಈವೆಂಟ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೋ, ಆ ಪಾರ್ಟಿಸಿಪೇಷನಲ್ಲಿ ಜಸ್ಟ್ ಅವ್ರು ಕ್ಯಾಂಡಿಡಾಗಿ ಏನೇನು ಅವ್ರು ಮಾಡ್ತಿರ್ತಾರೋ ಅದನ್ನು ಅವ್ರು ಡಿಸ್ಟರ್ಬ್ ಮಾಡಿದ್ರೆ ಫೋಟೋಗ್ರಾಫಿ ಮಾಡೋಂಥ ಒಂದು 10 ಜನಕ್ಕೆ ಇಷ್ಟ ಆಗುತ್ತೆ. ಪ್ರಾಬ್ಲಮ್ ಬರೋಂಥದ್ದು ಏನು ಅಂದರೆ, ಒಬ್ರಿಗೆ ಟ್ರೆಡಿಷ್ನಲ್ ಇಷ್ಟ ಆಗ್ತಾ ಇರುತ್ತೆ, ಒಬ್ರಿಗೆ ಕ್ಯಾಂಡಿಡ್ ಇಷ್ಟ ಆಗ್ತಾ ಇರುತ್ತೆ. ನೀವು ಬುಕ್ ಮಾಡಿರ್ತೀರ ಟ್ರೆಡಿಷ್ನಲ್ ಫೋಟೋದಲ್ಲಿ ಕ್ಯಾಂಡಿಡೇಟ್ ಬರೋದಿಲ್ಲ. ಅವಾಗ ನೀವು ಕ್ಯಾಂಡಿಡೇಟ್ ತೆಗಿಬೇಕಿತ್ತು ಸರ್, ಹಂಗೆ ತೆಗಿಬೇಕಿತ್ತು ಸರ್ ಅಂತ ಹೇಳ್ತೀರಾ. ಸೊ ಟ್ರೆಡಿಷ್ನಲ್ ಫೋಟೋದಲ್ಲಿ ಟ್ರೆಡಿಷ್ನಲ್ಲೇ ತೆಗಿಯೋಕ್ಕಾಗುತ್ತೆ, ಕ್ಯಾಂಡಿಡೇಟ್ ಬರೋದಿಲ್ಲ. ಯಾಕಂದರೆ ಅದರಲ್ಲೂ ತುಂಬ ರೀತಿಯಾದ ಡಿಫ್ರೆಂಟ್ ಇದೆ. ಕ್ಯಾಮ್ರಾದಲ್ಲಾಗಲಿ, ಲೈಟಿಂಗ್ಸಲ್ಲಾಗಲಿ, ಏನೋ ಎಕ್ಸ್ಪೆಷಲಿ ಬರೋವಂಥದ್ದೇ ಲೈಟಿಂಗ್ಸು ಪ್ಲಸ್ ಕ್ಯಾಮ್ರಾ ಕ್ವಾಲಿಟಿ ಬೇರೆ ಇರುತ್ತೆ, ಕ್ಯಾಮ್ರಾದ ಲೆನ್ಸ್ ಬೇರೆ ಇರುತ್ತೆ. ಪ್ರೈಮ್ ಲೆನ್ಸ್ ಯೂಸ್ ಮಾಡ್ತೀವಿ ಕ್ಯಾಂಡಿಡ್ಗೋಸ್ಕರ, ಆದರೆ ಟ್ರೆಡಿಷ್ನಲ್ ಆದರೆ ನಾರ್ಮಲ್ ಲೆನ್ಸ್ ಯೂಸ್ ಮಾಡ್ತೀವಿ. ಸೊ ಈ ಥರ ಡಿಫ್ರೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಏನು ಬೇಕು ಅನ್ನೋಂಥದ್ದು ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಕ್ಯಾಂಡಿಡೇ ಬೇಕಾ ಇಲ್ಲ ಟ್ರೆಡಿಷ್ನಲೇ ಬೇಕಾ? ಎರಡು ಬೇಕು ಅಂದರೆ 2 ಥರ ಫೋಟೋಗ್ರಾಫರು ನೀವು ಹೈಯರ್ ಮಾಡ್ಬೋದು. ಒಂದು ಟ್ರೆಡಿಷ್ನಲ್ಗೋಸ್ಕರ, ಒಂದು ಕ್ಯಾಂಡಿಡ್ಗೋಸ್ಕರ. ಈ ಮೋಸ್ಟ್ ಆಫ್ ಆಲ್ ವೆಡ್ಡಿಂಗ್ಸಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಗ್ರೂಮ್ ಇಲ್ಲ ಬ್ರೈಡ್ ಒಪ್ಸಿ ಇರ್ತಾರೆ, ಅವ್ರು ಹೇಳ್ತಾರೆ ನಮ್ಗೆ ಕ್ಯಾಂಡಿಡ್ ಬೇಕು ಅಂತ. ಬಟ್ ಎಲ್ಲ ಆದಮೇಲೆ ಲೈಕ್ ಆಲ್ಬಮ್ ಡೆಲಿವರಿ ಮಾಡೋ ಟೈಮಲ್ಲಿ ಹೋಗ್ತೀವಿ. ಆ ಟೈಮಲ್ಲಿ ಗ್ರೂಮ್ ಅವ್ರ ಫಾದರ್ ಇಲ್ಲ ಬ್ರೈಡ್ ಅವ್ರ ಫಾದರ್ ಅವ್ರ ಫ್ಯಾಮಿಲಿ ಯಾರ ಹತ್ರ ಪೇರೆಂಟ್ಸ್ ಇರ್ತಾರೆ, ಅವ್ರು ಕೇಳ್ತಾರೆ, ಹೇಳಿ ಸರ್ ನಾವು ಮುಂದೆನೇ ನೋಡ್ತಾ ಇಲ್ಲ, ಹಂಗೆ ತೆಗ್ದಿದ್ದೀರಾ? ನಾವು ಯಾರ ಹತ್ರ ಮಾತಾಡ್ತಾ ಇದ್ದೀವಿ, ಹಂಗೆ ಫೋಟೋ ತೆಗ್ದಿದ್ದೀರಾ? ನೀವು ಕೇಳಬೇಕಲ್ಲ, ಹೇಳಿದರೆ ನಾವು ಏನೋ ಫೋಸ್ ಮಾಡ್ತಿದ್ವಲ್ಲ ಆ ಥರ ಹೇಳ್ತಾರೆ. ಸೊ ಈ ಥರ ಡಿಫ್ರೆಂಟ್ ಕನ್ಫ್ಯೂಷನ್ ಇರುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು, ನಿಮ್ಮ ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್ ಏನು, ಅಕಸ್ಮಾತ್ ಏನೋ ಪೇರೆಂಟ್ಸ್ ಕೇಳಿದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತೆಲ್ಲ ನೋಡಿಕೊಂಡು ನೀವು ಆ ಫೋಟೋಗ್ರಾಫರ್ನ ಹೈಯರ್ ಮಾಡ್ಕೊಳ್ಳಿ. ಸೊ ಮುಂದೆ ಯಾವುದು ನಿಮಗೆ ತೊಂದರೆ ಬರುವಂಥದ್ದಿಲ್ಲ ಫೋಟೋಗ್ರಫಿಯಲ್ಲಿ. ಅಷ್ಟೇ.